ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀ ಟಾಪಿಕ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ವ್ಯೂವರ್ ಒಬ್ಬರು ಕೇಳ್ತಾ ಇದ್ರು, ನಿಮಗೆ ಬಾಯ್ ಬೇಬಿ ಸಿಮ್ಟಮ್ಸ್ ಏನಿತ್ತು ಅಂತ. ನನಗೆ ಇಬ್ಬರೂ ಬಾಯ್ ಬೇಬಿನೇ ಆಗಿರೋದು. ಫಸ್ಟ್ ಇದ್ದಿದ್ದೇ ಫುಲ್ಲೂ ಸೆಕೆಂಡಲ್ಲೂ ಇರಲಿಲ್ಲ, ಸ್ವಲ್ಪ ವೇರಿಯೇಷನ್ ಇರ್ತಿತ್ತು. ಏನೇನಂದರೆ, ಇದಕ್ಕೂ ಮುಂಚೆಗೆ ಇನ್ನೊಂದು ಮಾತು, ಬೇಬಿ ಯಾವುದಾದ್ರೂ ಆಗಿರಲಿ, ಗರ್ಲ್ ಆದರೂ ಆಗಿರಲಿ, ಬಾಯ್ ಆದರೂ ಆಗಿರಲಿ, ದೇವ್ರು ನಮಗೆ ಅಂತ ಕೊಟ್ಟಿರ್ತಾರೆ. ನಮ್ಗೇನು ಕೊಡಬೇಕು ಅಂತ ಯೋಚನೆ ಮಾಡಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಯಾವುದೇ ಭೇದ ಭಾವ ಮಾಡಬೇಡಿ ಪ್ಲೀಸ್. ನನ್ನಲ್ಲಿ ಇದ್ದಿದ್ದ ಸಿಮ್ಟಮ್ಸ್ ಮಾತ್ರ ಹೇಳ್ತೀನಿ, ಅದನ್ನೇ ಸೀರಿಯಸ್ ತೊಗೊಂಡು ಮತ್ತೆ ಟೆನ್ಷನ್ ತೊಗೊಳಕ್ಕೆ ಹೋಗಬೇಡಿ. ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆನ್ಸಿ ಇರೋರು ಅದನ್ನೇ ಯೋಚನೆ ಮಾಡ್ತಾ, ಇದು ಗರ್ಲ್ ಬೇಬಿದೇನೋ, ಇದು ಬಾಯ್ ಬೇಬಿದೇನೋ, ಅಥವಾ ಇಷ್ಟ ಇಲ್ದಲೇ ಇರೋರು ಇರ್ತಾರಲ್ವಾ, ಬೇಕು ಅನ್ನೋದು ಒಂದು ಅನಿವಾರ್ಯನೂ ಇರ್ಬೋದು, ಮನೆ ಫ್ಯಾಮಿಲಿ ವಿಷಯ ಎಲ್ಲ ಇರ್ಬೋದು. ಅದನ್ನೆಲ್ಲ ಯೋಚನೆ ಮಾಡಿ ಹೇಳ್ತಾ ಇದ್ದೀನಿ. ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದೇ ಅಂದರೆ ಈ ಸಿಂಟಮ್ಸ್ ಇರೋರಿಗೆ ಗರ್ಲ್ ಬೇಬಿ ಆಗಿರೋದು ಇದೆ, ಗರ್ಲ್ ಬೇಬಿ ಸಿಂಟಮ್ಸ್ ಇರೋರಿಗೆ ಬಾಯ್ ಬೇಬಿ ಆಗಿರೋದು, ಗಂಡು ಮಗು ಆಗಿರೋ ಲಕ್ಷಣ ಆಗಿರೋದು ಇದ್ದಾವೆ. ಪ್ರೂಫು ಕನ್ಫರ್ಮ್ ಅಂತ ಅಲ್ಲ, ಇದು 100% ಸತ್ಯ ಅಂತ ಅಲ್ಲ. ಕೆಲವೊಂದು ಪರ್ಸೆಂಟ್ ವೇರಿಯೇಷನ್ ಆಗ್ಬೋದು, ಸೇಮ್ ಬಾಯ್ ಆಗ್ಬೋದು ಅಥವಾ ಗರ್ಲ್ ಆಗ್ಬೋದು, ಹೇಳೋದಕ್ಕಾಗಲ್ಲ. ಇದನ್ನು ತಲೆಯಲ್ಲಿ ಇಟ್ಕೋಬೇಡಿ ಯಾರೂ. ನನ್ನಲ್ಲಿ ಇದ್ದಿದ್ದ ಕೆಲವೊಂದು ಪಾಯಿಂಟ್ಸ್ ಮಾತ್ರ, ಅಂದರೆ ಒಂದು ಸಿಂಟಮ್ಸ್ ಮಾತ್ರ ಹೇಳ್ತೀನಿ. ಇದು ತುಂಬ ರಿಕ್ವೆಸ್ಟೆಡ್, ಒಬ್ಬರು ಕೇಳ್ತಾನೆ ಇದ್ದರು, ಅವ್ರಿಗೋಸ್ಕರನೇ ಇವತ್ತಿನ ಈ ವಿಡಿಯೋ. ಇದು ಇರಲಿ, ಮೇಯ್ನ್ ಇದಿರಲಿ. ಯಾವುದೇ ಭೇದ ಭಾವ ತೋರಿಸ್ಬೇಡಿ. ಯಾವುದು ದೇವ್ರು ನಮಗೆ ಕೊಟ್ಟಿದ್ದಾನೋ ಅದನ್ನು ಕಣ್ಣಿಗೆ ಹೊತ್ಕೊಂಡು ನಮ್ಮ ಪಾಲಿಗೆ ಬಂದಿದ್ದು ಅಂತ ಅಂದ್ಕೊಂಡ್ರೆ ಅದೇ ಆಗುತ್ತೆ ಅಷ್ಟೇ. ಹೌದು, ಇದೇ ಸಿಂಟಮ್ಸ್ ಇತ್ತು, ನನಗೂ ಬಾಯ್ ಬೇಬಿ ಆಗಿದೆ ಅನ್ನೋರು ಕಮೆಂಟ್ ಮಾಡಿ ಹೇಳಿ. ಅಥವಾ ಚೇಂಜ್ ಆಗಿದ್ರೆ ಚೇಂಜ್ ಆಯಿತು, ಇದೇ ಥರ ಇತ್ತು ಆದರೆ ಗರ್ಲ್ ಬೇಬಿ ಆಯಿತು ಅನ್ನೋರು ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಅಂದರೆ ಕೆಲವೊಬ್ರಿಗೆ ಯೂಸ್ ಆಗುತ್ತೆ ಅಂತ. ಮತ್ತು ಇನ್ನೂ ಮತ್ತೆ ಹೇಳ್ತಾ ಇದ್ದೀನಿ, ಇದನ್ನು ಸೀರಿಯಸ್ಸಾಗಿ ತೊಗೋಬೇಡಿ, ಓಕೆ? ಎಲ್ಲ ಇದೇ ಇರಲ್ಲ. ಫಸ್ಟ್ ಬಂದು ನನಗೆ ಹನೀಶಂದ್ರಲ್ಲಿ ಫಸ್ಟ್ ಬೇಬಿಲಿ ಅವನು ಬಾಯ್ ಬೇಬಿ, ಸೆಕೆಂಡು ಬಾಯ್ ಬೇಬಿ ಅಲ್ವಾ. ಫಸ್ಟಲ್ಲಿ ತುಂಬ 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 ವಾಮಿಟ್ ಇತ್ತು. ಒಂದು ತನ್ನ ತಿಂದರೂ ಅದು ವಾಮಿಟ್ ಆಗೋ ತನಕ ನನಗೆ ಸಮಾಧಾನ ಆಗ್ತಿರ್ಲಿಲ್ಲ. ಸಿಕ್ಕಾಪಟ್ಟೆ ವಾಮಿಟ್ ಇತ್ತು. ಎರಡನೇ ಸತಿ ಸ್ವಲ್ಪ ಕಮ್ಮಿ ವಾಮಿಟ್ ಇತ್ತು, ಆದರೆ ಫಸ್ಟ್ ಅಷ್ಟಿರಲಿಲ್ಲ. ಫಸ್ಟ್ರಲ್ಲಂತೂ ತುಂಬ 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 ವಾಮಿಟು, ಅಂದರೆ ಯಾವ ಮಟ್ಟಿಗೆ ಅಂದರೆ ಸಿಕ್ಕಾಪಟ್ಟೆ ವಾಮಿಟು. ಒಂದು 5 ಕಂಪ್ಲೀಟ್ ಆಗೋವರೆಗೂ ತುಂಬ ವಾಮಿಟ್ ಇತ್ತು. ನಾನು ಏನು ತಿಂದರೂ ಫುಲ್ಲು ವಾಮಿಟ್ ಅಂದರೆ ವಾಮಿಟ್ ತುಂಬ. ಮತ್ತು ಸೆಕೆಂಡ್ ಅಂದರೆ ಮಾರ್ನಿಂಗ್ ಸಿಕ್ನೆಸ್ ಜಾಸ್ತಿ ಇತ್ತು. ಆಮೇಲೆ ವಾಮಿಟ್ ಆದಮೇಲೆ ಸ್ವಲ್ಪ ಫುಲ್ಲು ಚೆನ್ನಾಗಿ ನಿದ್ದೆ ಬಂದುಬಿಡ್ತಿತ್ತು. ಊಟ ಅಂತ ನಾನು ನೀಟಾಗಿ ಊಟನೇ ತಿಂದಿದ್ದಿಲ್ಲ, ಆ ಥರ. ಯಾವುದನ್ನು ಇಷ್ಟಪಟ್ಟು ತಿನ್ನೋಕ್ಕಾಗ್ತಿರ್ಲಿಲ್ಲ. ನಂಗೆ ಚಿತ್ರಾನ್ನ ಅಂದರೆ ಆಗ್ತಿರ್ಲಿಲ್ಲ, ಪಲಾವ್ ಸ್ಮೆಲ್ ಅಂದರೆ ಆಗ್ತಿರ್ಲಿಲ್ಲ. ಎಲ್ರಿಗೂ ಇಷ್ಟ ಆದರೆ ನಂಗದು ಈ ಮಸಾಲೆ ಐಟಮ್ ಸ್ಮೆಲ್, ಅದರಲ್ಲೂ ಬಿರಿಯಾನಿನೋ ಮಟನ್ ಸಾರು ಆ ಥರ ಮಾಡ್ತಾರಲ್ಲ, ನಾನ್ ವೆಜ್ ಅದು, ಪಲಾವು, ಟೊಮೆಟೊ ಬಾತು ಆ ಥರ ಸ್ಮೆಲ್ಲೆಲ್ಲ ಅಂದರೆ ನಂಗೆ ಆಗ್ತಾನೆ ಇರಲಿಲ್ಲ. ಏನೂ ಲಾಸ್ಟಿಗೆ ತುಂಬ ಬಾಯೆಲ್ಲ ಒಂಥರ ವಾಮಿಟ್ ಮಾಡಿ ಆಗಿ ಉಪ್ಪಿನಕಾಯಿ ಅನ್ನ ತಿನ್ನೋ ಥರ, ಮೊಸರು ಒಂಚೂರು ಉಪ್ಪಿನಕಾಯಿ ಅನ್ನ ಆ ಥರ ತಿಂತಾಯಿದ್ದೆ. ಹಂಗೆ ಅಷ್ಟು ವಾಮಿಟ್ ಇತ್ತು, ತುಂಬಾ ವಾಮಿಟ್ ಇರ್ತಿತ್ತು ನನಗೆ. ಅಡುಗೆ ಮಾಡ್ತಾಯಿದ್ರೆ ಅದ್ರ ಸ್ಮೆಲ್, ಅಲ್ಲಿ ಕುಕ್ಕರ್ ಕೂಗೋದು ಅಥವಾ ಅಡುಗೆದು ಒಗ್ಗರಣೆದು ಬೇಯ್ತಾ ಇರೋದು ಸಾಂಬಾರು, ಅದ್ರ ಸ್ಮೆಲ್ ಅಂದರೆ ಆಗಲೇ ವಾಮಿಟ್ ಫುಲ್ಲು. ಬೆಳಗಿನ ಜಾವ ಅಂತೂ ಸಿಕ್ಕಾಪಟ್ಟೆ ಇರ್ತಿತ್ತು. ನೈಟ್ ಅಷ್ಟರಲ್ಲಿ ಸ್ವಲ್ಪ ಕಡಿಮೆ ಆಗ್ತಿತ್ತು. ಅದಕ್ಕೆ ನಾನು ಜಾಸ್ತಿ ರಾಗಿ ಗಂಜಿ ಮಾಡ್ಕೊಂಡು ಕುಡಿತಾ ಇದ್ದೆ ಆ ಟೈಮಲ್ಲಿ. ಅದೊಂದು ಸ್ವಲ್ಪ ನನಗೆ ಸ್ಟ್ರೆಂತ್ ಕೊಡ್ತು ಅಂತ ಅನಿಸುತ್ತೆ. ಇನ್ನು ಇದಿಷ್ಟು ಬೆಳಗ್ಗೆ ಆದರೆ ಈ ಥರ. ಇನ್ನು ಫುಡ್ಡು ತಿನ್ನೋದ್ರಲ್ಲಿ ಅಂದರೆ ಖಾರ ತಿನ್ನಬೇಕಂತ ಅನ್ಸೋದು, ಆ ಥರ ಫುಡ್ಡು ಕ್ರೇವಿಂಗ್ಸ್ ಅಂತ ಏನೂ ಇರಲಿಲ್ಲ. ಖಾರವಾಗಿ ಏನಾದರೂ ಅಂದರೆ ವಾಮಿಟ್ ಆಗಿ ಅದು ನಿಂತಿದ ಮೇಲೆ, ಅದಕ್ಕೂ ಮುಂಚೆ ಏನು ಊಟ ಅಂದರೆ ನನಗೆ ಆಗ್ತಾನೆ ಇರಲಿಲ್ಲ, ಆ ಥರ. ಇನ್ನು ಆರೆಂಜ್ ತಿನ್ನಬೇಕು ಅಂತ ಅನ್ನಿಸ್ತಿತ್ತು, ಹುಳಿಯಾಗಿ. ಮಾವಿನಕಾಯಿ ತಿನ್ನಬೇಕು ಅನ್ನೋ ಆಸೆ ಆ ಥರ ಏನಿರಲಿಲ್ಲ, ಹುಳಿ ಅದೆಲ್ಲ. ಅದು ಬಿಟ್ಟರೆ ಹುಳಿ ತಿನ್ನಲೂಬಾರ್ದು, ಒಳ್ಳೆಯದಲ್ಲ. ಇನ್ನೊಂದು ಹೇಳ್ತಾ ಇದ್ದೀನಿ, ಅಷ್ಟು ಹುಳಿ ಏನೋ ಬಯೋಕೆ ಅಂತ ಹುಳಿ ಜಾಸ್ತಿ ತಿನ್ನೋಕೆ ಹೋಗ್ಬೇಡಿ, ಅದು ಒಳ್ಳೆಯದಲ್ಲ. ಆಮೇಲೆ ಇನ್ನೇನು ಅನಿಸ್ತಿತ್ತಂದರೆ, ಆಮೇಲೆ ಊಟದಲ್ಲಿ ಲಾಸ್ಟಿಗೆ ಇನ್ನೇನು ತುಂಬ್ತಾ ಬರ್ತಿದ್ದಂಗೆ ದಿನ 9, 8, 9ಅಲ್ಲಿ ಚಾಕ್ಲೇಟ್ ತಿನ್ನಬೇಕು ಅನ್ನಿಸ್ತಿತ್ತು ಜಾಸ್ತಿ. ಹನೀಶಂದ್ರಲ್ಲಿ ಫಸ್ಟ್ನೇದ್ರಲ್ಲಿ. ಎರಡನೇದ್ರಲ್ಲಿನೂ ಅಷ್ಟೇ, ಸ್ವಲ್ಪ ಸ್ವೀಟ್ ಬಗ್ಗೆ ಲಾಸ್ಟಲ್ಲಿ ಸ್ವೀಟ್ ನೋಡಿದ್ರೆ ತಿನ್ನಬೇಕು ಅನ್ನೋ ಆಸೆ ಆಗ್ತಿತ್ತು. ನನಗೆ ಆ್ಯಕ್ಚುಲಾಗಿ ಸ್ವೀಟ್ ಅಷ್ಟು ಇಷ್ಟ ಆಗೋಲ್ಲ, ಆದರೆ ಪ್ರೆಗ್ನೆಂಟ್ ಟೈಮಲ್ಲಿ ಸ್ವಲ್ಪ ಸ್ವೀಟ್ ಏನಾದರೂ ಸ್ವೀಟ್ ತಿನ್ನೋಣ, ಏನಾದರೂ ಸ್ವೀಟ್ ಮಾಡೋಣ ಆ ಥರ ಫೀಲ್ ಆಗ್ತಿತ್ತು ಲಾಸ್ಟಲ್ಲಿ, ಇನ್ನೇನು ಪಾಪು ಆಗುತ್ತೆ ಅನ್ನೋ ಟೈಮಲ್ಲಿ. ಅದಾದಮೇಲೆ ಇನ್ನು
ಮಾರ್ನಿಂಗ್ ಸಿಕ್ನೆಸ್ ಹೇಳಿದೆ ಅಲ್ವಾ, ಅದು ತುಂಬ ಅಂದರೆ ತುಂಬ ಇತ್ತು. ಸೆಕೆಂಡ್ರಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಅದು ಯಾಕೆ ಅಂದರೆ ಸ್ವಲ್ಪ ಕಡಿಮೆ ಇತ್ತು. ಅಷ್ಟೊಂದು ತುಂಬ ವಾಮಿಟ್ ಹನಿಷನಲ್ಲಿ ಆಗುವಷ್ಟು ವಾಮಿಟ್, ಫಸ್ಟ್ ಬೇಬಿಲಿ ಆಗಿರೋ ಅಷ್ಟು ವಾಮಿಟ್ ಆಗಿಲ್ಲ ಸೆಕೆಂಡಲ್ಲಿ. ಇನ್ನು ತುಂಬ ನಿದ್ದೆ ಬರ್ತಿತ್ತು. ಯಾವಾಗ ಬೆಳಗಿನ ಜಾವ, ಬೆಳಿಗ್ಗೆ ಎಲ್ಲ ಎದ್ದು ಮಧ್ಯಾಹ್ನ 10, 11 ಗಂಟೆ ಈ ಟೈಮಲ್ಲಿ ತುಂಬ ಚೆನ್ನಾಗಿ ನನಗೆ ಜಾಸ್ತಿ ನಿದ್ದೆ ಬರ್ತಿತ್ತು. ನೈಟೆಲ್ಲ ನಿದ್ದೆ ಬರ್ತಿರ್ಲಿಲ್ಲ. ನೈಟು ಸ್ವಲ್ಪ ನಿದ್ದೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಬೆಳಗ್ಗೆ ಜಾವ ಚೆನ್ನಾಗಿ ನಿದ್ದೆ ಬರ್ತಿತ್ತು. ಇನ್ನು ಆಯಿಲ್ ಫ್ರೈ ಮಾಡಿದ್ರೆಲ್ಲ ಡೀಪ್ ಫ್ರೈ ಮಾಡ್ತಾರಲ್ಲ, ಆ ಥರ ಎಲ್ಲ ಸ್ಮೆಲ್ ಆಗ್ತಿರ್ಲಿಲ್ಲ. ಆ ಥರ ಫುಡ್ಡು ಆಗ್ತಿರ್ಲಿಲ್ಲ. ಅದಾಗ್ತಿರ್ಲಿಲ್ಲ. ಇನ್ನು ಜಾಸ್ತಿ ನನಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಆಗ್ತಿತ್ತು. ಇನ್ನು ಅದಾದಮೇಲೆ ಇದು ಏನೋ ರೆಡಿ ಆಗಬೇಕು ಆ ಥರ ಆಸೆ ಆಗ್ತಾ ಇರಲಿಲ್ಲ. ಸಿಂಪಲ್ಲಾಗಿರೋಕ್ಕೆ ಇಷ್ಟಪಡ್ತಾ ಇದ್ದೆ. ಒಂದು ನೇಲ್ ಪಾಲಿಶ್ ಹಾಕೊಳ್ಳೋದೇ ಹೋಗೋ ಆ ಥರ ಅನಿಸ್ತಿತ್ತು. ಮತ್ತು ಏನಾದರೂ ಫೋಟೋ ನೋಡಿದ್ರೆ ಹೌದು ನಾನು ಈ ಥರ ರೆಡಿ ಆಗಬೇಕು ಅಂದರೆ ರೆಡಿ ಆಗೋ ಟೈಮಲ್ಲಿ ಅದೆಲ್ಲ ಮಾಡ್ಕೊತಾನೆ ಇರಲಿಲ್ಲ. ಈಗ ಸೀಮಂತದ್ದು ಯಾವುದೋ ಒಂದು ವಿಡಿಯೋ ನೋಡಿದೆ, ರೀಲ್ಸೇ ನೋಡಿದೆ. ನಾನು ಅದೇ ಥರ ರೆಡಿ ಆಗಬೇಕು ಅಂತ ಅಂದ್ಕೊತಿದ್ದೆ. ಆದರೆ ಆ ಟೈಮಲ್ಲಿ ಅಂದರೆ ಅಲ್ಲ ಇದೆಲ್ಲ ಬೇಡ, ಸಾಕು ಸಿಂಪಲ್ಲಾಗಿರೋಣ ಆ ಥರ ಫೀಲ್ ಆಗ್ತಾಯಿತ್ತು. ಹಿಂಗೆ ರೆಡಿ ಆಗೋಣ, ಹಂಗೆ ರೆಡಿ ಆಗೋಣ, ಆ ಥರ ಸೀರೆ ತೊಗೊಳ್ಳೋಣ ಎಲ್ಲ ಅಂತ ಅಂದ್ಕೊಂಡು ನೋಡಿದಾಗ ಆ ಥರ ಅಂದ್ಕೊಂಡು ಸೇವ್ ಮಾಡ್ಕೊಂಡಿರೋದು ಉಂಟು. ಆದರೆ ಯಾವುದೋ ಒಂದು ಏನೋ ಒಂದು ರೆಡಿ ಆದರೆ ಸಾಕು ಬಿಡಿ ಇಷ್ಟೇ ಆ ಥರ ಆಗ್ತಿತ್ತು. ಅದೊಂದು. ಇನ್ನು ನನ್ನ ಮೂಗು ಸ್ವಲ್ಪ ದಪ್ಪ ಆಗಿಬಿಟ್ಟಿತ್ತು ತುಂಬಾ. ವಿಡಿಯೋದಲ್ಲಿ ಎಷ್ಟೊಂದು ಜನ ನೋಡಿ ಹೇಳಿದ್ದೀರಾ, ನಿಮ್ಮ ಫೇಸಲ್ಲಿ ಗೊತ್ತಾಗುತ್ತೆ ನಿಮಗೆ ಬಾಯ್ ಬೇಬಿನೇ ಆಗೋದು ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ನನಗಾಗ್ಲೇ. ಮತ್ತು ಫೇಸೆಲ್ಲ ದಪ್ಪ ಆಗಿಬಿಟ್ಟಿತ್ತು. ಇದು ಮೂಗಂತೂ ದಪ್ಪ ಆಗಿಬಿಟ್ಟಿತ್ತು ಜಾಸ್ತಿ. ಆಮೇಲೆ ಕತ್ತು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಇದು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿತ್ತು ಕತ್ತು. ಈಗ ಹೋಗಿದೆ. ಫುಲ್ಲು ಬ್ಲ್ಯಾಕ್ ಆಗಿತ್ತು. ತುಟಿನೂ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಫೇಸಲ್ಲಿ ಅಂದ್ರೇನ ಫೇಸ್ ದಪ್ಪ ಆಗಿಬಿಟ್ಟಿತ್ತು ನನಗೆ. ಹನಿಶಂದ್ರಲ್ಲೂ ಅಷ್ಟೇ, ಈಗ ಸೆಕೆಂಡರಲ್ಲೂ ಅಷ್ಟೇ ಫೇಸ್ ಊದ್ಕೊಂಡಂಗೆ ಆಗಿತ್ತು. ಅದರಲ್ಲಿ ಮೂಗು ಜಾಸ್ತಿ ಊದ್ಕೊಂಡಂಗೆ ಆಗಿಬಿಟ್ಟಿತ್ತು. ಆಮೇಲೆ ಸಿಟ್ಟು ಬರ್ತಿತ್ತು ಸ್ವಲ್ಪ. ಫಸ್ಟಲ್ಲಿ ಇರಲಿಲ್ಲ, ಸೆಕೆಂಡ್ರಲ್ಲಿ ಅನಿಶ್ಚಿತ ನನ್ನ ಸಿಟ್ಟಿಗೆ. ಸುಮ್ಮನೆ ಈ ಚಿಕ್ಕ ಇರಿಟೇಟ್ಗೂ ನನಗೆ ತುಂಬ ಬೇಗ ಸಿಟ್ಟು ಬರ್ತಿತ್ತು, ಕೋಪ ಬಂದುಬಿಡ್ತಿತ್ತು, ಅಳು ಬಂದುಬಿಡ್ತಿತ್ತು, ಹಂಗಾಗ್ತಿತ್ತು. ಅಯ್ಯೋ ಯಾಕೆ ಇಷ್ಟೆಲ್ಲ ಸಿಟ್ಟು ಮಾಡ್ಕೊತಾ ಇದ್ದೀನಿ ನಾನು ಅಂತ ಆಮೇಲೆ ಯೋಚನೆ ಮಾಡೋದು. ಅಯ್ಯೋ ಏನು ಅಂದಿಲ್ಲ ಅಲ್ವಾ ಪಾಪ, ಏನು ಮಾತಾಡ್ತು, ಹಾಗೆ ಆಮೇಲೆ ಕೊರ್ಗೋದು. ಆ ಥರ ತುಂಬ ಬೇಗ ಸಿಟ್ಟು ಬಂದುಬಿಡ್ತಿತ್ತು ನನಗೆ. ಇನ್ನು ಹಾರ್ಟ್ ರೇಟ್ ಬಗ್ಗೆ ಎಲ್ಲ ಹೇಳ್ತಾರಲ್ಲ, ಅದ್ರ ಬಗ್ಗೆ ಎಲ್ಲ ನಂಗೆ ಅಷ್ಟೊಂದು ಗೊತ್ತಿಲ್ಲ. ಹಾರ್ಟ್ ರೇಟ್ ನಾನು ಹನೀಶಂದ್ರಲ್ಲಿ ಏನು ಚೆಕ್ ಮಾಡಿಲ್ಲ, ಇದರಲ್ಲೂ ಚೆಕ್ ಮಾಡಿಲ್ಲ. ಅಲ್ಲಿ ಹೇಳುವಾಗ 140, 156 ಆ ಥರ ಇರ್ತಿತ್ತು. ಅದೊಂದು ಗೊತ್ತು ಅಷ್ಟೇ. ಒಂದೊಂದು ಸತಿ 140 ಇಲ್ಲೇ ಹೇಳ್ತಿದ್ರು, ಲಾಸ್ಟಲ್ಲಿ 150 ಆ ಥರ ಹೇಳಿದ್ರು. ಅಲ್ಲೇ ಡಾಕ್ಟ್ರು ಚೆಕ್ ಮಾಡಿ ಇಡೋರಲ್ಲ, ಆಗ ಅದೊಂದು ನೆನಪಿದೆ ಅಷ್ಟೇ. ಇಬ್ರಿಗೂ ಅವನಿಗೂ ಅಷ್ಟೇ ಅನಿಸುತ್ತೆ. ಇನ್ನೆಲ್ಲ ಅಷ್ಟೊಂದು ನಾನು ಡೀಪಾಗಿ ಹಾರ್ಟ್ ರೇಟ್ ಇದ್ದರೆ ಇದಂತೆ ಅದೆಲ್ಲ ಚೆಕ್ ಮಾಡಿಲ್ಲ. ಅದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ ಫಸ್ಟಲ್ಲಿ. ಈಗಲೂ ಅಷ್ಟೇ. ನನಗೆ ಏನಂದರೆ ಹೆಲ್ತಿಯಾಗಿದ್ದರೆ ಸಾಕು, ಅದು ಬಾಯ್ ಗರ್ಲ್ ಅಂತ ತಿಳ್ಕೊಳ್ಳೋ ಅವಶ್ಯಕತೆ, ಅಂದರೆ ತಿಳ್ಕೊಬೇಕು ಅನ್ನೋ ಕ್ಯೂರಿಯಾಸಿಟಿನೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಸರಿ ನನಗೆ ಒಟ್ಟಿನಲ್ಲಿ ಹೆಲ್ತಿಯಾಗಿರ್ಬೇಕು, ಅಂದರೆ ಹೆಣ್ಮಗು ಆಗಬೇಕು ಅನ್ನೋ ಆಸೆ ತುಂಬ ಇತ್ತು. ಆದರೆ ಏನು ಯಾವುದಾದ್ರೂ ಸರಿ ಒಟ್ಟಿನಲ್ಲಿ ಹೆಲ್ತಿಯಾಗಿದ್ದರೆ ಸಾಕು. ಲಾಸ್ಟಲ್ಲಂತೂ ಫುಲ್ಲು ಹೆಲ್ತಿ ಬೇಬಿ ಇದ್ದರೆ ಸಾಕಪ್ಪ, ಇನ್ನು ಯಾವುದಾದ್ರೂ ಆಗಿರಲಿ ಆ ಥರ ಈ ಥರ ಪ್ರಾಬ್ಲಮ್ ಅಂತಾರೆ ಹುಟ್ಟಿದಾಗ, ಅದು ನನಗೆ ತುಂಬ ಟೆನ್ಷನ್ ಇರ್ತಿತ್ತು. ಫಸ್ಟ್ನೇ ಆನಿಷನ್ರಲ್ಲಿ ತುಂಬ ಟೆನ್ಷನ್ ಇರ್ತಿತ್ತು. ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಟೆನ್ಷನು, ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ. ಎರಡನೇದ್ರಲ್ಲೂ ಅಷ್ಟೇ ತುಂಬ ಟೆನ್ಷನ್ ಇರ್ತಿತ್ತು. ಜಾಸ್ತಿ ನಾನು ಫಿಂಗರ್ ಲಾಕ್ ಮಾಡ್ಕೊಂಬಿಟ್ಟು ದೇವರೇ ಚೆನ್ನಾಗಿರಲಿ, ಏನೂ ಪ್ರಾಬ್ಲಮ್ ಇರಬಾರ್ದು ಅಂತ ಕೇಳಿಕೊಂಡು ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾಯಿದ್ರು ಅಷ್ಟೇ. ನಾನು ಹಿಂಗೆ ಇಟ್ಕೊಂಡು ಮಂತ್ರಗಳನ್ನ ಹೇಳ್ಕೊತಾ ಇದ್ದೆ. ನನ್ನ ಇಷ್ಟ ಇರೋ ದೇವ್ರನ್ನೆಲ್ಲ ನೆನೆಸ್ಕೊಂಡು ಹಿಂಗೆ ಲಾಕ್ ಮಾಡಿಕೊಂಡು ದೇವ್ರನ್ನ ನೆನೆಸ್ಕೊಂಡು ಮಲ್ಕೊತಿದ್ದೆ. ಸ್ಕ್ಯಾನ್ ಮಾಡ್ತಾಯಿದ್ರೆ ಅದೆಲ್ಲ ನೆನಪಾದರೆ ಒಂಥರ ಎಷ್ಟು ಸಿಲ್ಲಿ ಅಂತ ಅನಿಸುತ್ತೆ. ಗೊತ್ತಿಲ್ಲ ಸಿಲ್ಲಿನೋ ಏನೋ, ಒಟ್ಟಿನಲ್ಲಿ ನಂಗೆ ಸ್ಕ್ಯಾನ್ ಮಾಡಿ ರಿಪೋರ್ಟ್ ಎಲ್ಲ ನಾರ್ಮಲ್ ಐತೆ ಅನ್ನೋವರೆಗೂ. ಈಗ ಎರಡನೇರಲ್ಲಿ ತುಂಬ ಜಾಸ್ತಿ ಈ ಥರ ಮಾಡ್ಕೊಂಬಿಟ್ಟು ದೇವ್ರದ್ದು ಜಾಸ್ತಿ ದೇವ್ರ ನಾಮ ಹೇಳ್ತಾ ಇದ್ದೆ. ಕೃಷ್ಣ, ರಾಘವೇಂದ್ರ ಸ್ವಾಮಿ ಎಲ್ಲ ನಮ್ಮನೆ ದೇವರು, ಅದು ಇದು ಎಲ್ಲ ದೇವರು ಮಿಕ್ಸ್. ಇನ್ನು ಬೇಬಿದು ಇನ್ನೊಂದು ಹೇಳ್ತಾರೆ, ಅಂದರೆ ನಾನು ಇದನ್ನು ಚೆಕ್ ಮಾಡಿಲ್ಲ, ಅಂದರೆ ನಂಗೆ ಗೊತ್ತಿಲ್ಲ. ಏನಂದರೆ ಬೆಳವಣಿಗೆ ಸ್ಕ್ಯಾನಿಂಗಲ್ಲಿ ಬೆಳವಣಿಗೆ ತೋರಿಸ್ತಾರಲ್ಲ, ಗಂಡು ಮಗು ಆದರೆ ಗ್ರೋತು ಕಡಿಮೆ ಇರುತ್ತೆ, ಹೆಣ್ಮಗು ಆದರೆ
ಜಾಸ್ತಿ ಇರುತ್ತೆ ಅಂತಾರೆ. ಅದು ಹೆಂಗೆ ಕಂಡುಹಿಡಿಯೋದು ಅಂತ ಗೊತ್ತಿಲ್ಲ. ಈಗ ಸ್ವಲ್ಪ ಸ್ವಲ್ಪನೇ ಇದ್ದರೆ ಗ್ರೋತ್ ಆಗಿಲ್ಲ ಅಂದರೆ ಅದು ಬಾಯ್ ಅಂತಾರೆ. ಹೆಣ್ಮಕ್ಳು ಸ್ವಲ್ಪ ಜಾಸ್ತಿ ಜಾಸ್ತಿ ಬೇಗ ಬೇಗ ಬೆಳ್ಕೊತಾರೆ ಅಂತ ಅಂತಾರೆ. ಹುಟ್ಟಿದ ಮೇಲೂ ಹಂಗೆ ಅಂತಾರೆ. ಹೆಣ್ಮಕ್ಳು ಬೆಳವಣಿಗೆ ಭತ್ತದ ಕಾಳಷ್ಟಿರುತ್ತೆ, ಗಂಡು ಮಕ್ಕಳು ಬೆಳವಣಿಗೆ ರಾಗಿ ಕಾಳಷ್ಟಿರುತ್ತೆ ಅಂತಾರಲ್ಲ ಹುಟ್ಟಿದ್ಮೇಲೆ. ಅದೇ ಥರ ಹೊಟ್ಟೆಲಿದ್ದಾಗಲೂ ಹಂಗೆ ಅದು ತೂಕ ಹಾಕ್ತಾರಲ್ಲ, ಅದರಲ್ಲಿ ಆ ಥರ ಅಂತಾರೆ. ಇದು ನನಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಆ ಥರ ಅದೊಂದು ಲೆಕ್ಕಾಚಾರ ಮಾಡ್ತಾರೆ. ಅದೊಂದು ಇನ್ನು ನಾನು ಅದನ್ನೇನು ತುಂಬ ತೊಗೊಂಡಿಲ್ಲ. ಅಂದರೆ ಬಾಯ್ ಬೇಬಿ ಆದರೆ 3.25 3.5 ಅಷ್ಟೇ ಇರುತ್ತೆ ಅನಿಸುತ್ತೆ. ನನಗೆ ಹನೀಶು 3.25 ಇದ್ದ. ಇನ್ನು ಸೆಕೆಂಡ್ ಬೇಬಿಲಿ 3 kg ಇತ್ತು. ಈ ರೇಂಜಲ್ಲಿ ಇರುತ್ತೆ ಅಂತಾರೆ ಬಾಯ್ ಬೇಬಿ ಆದರೆ 3 ಅಷ್ಟೇ ಅಂತ. ಇನ್ನು ತುಂಬ ಜಾಸ್ತಿ ಗ್ರೋತ್ ಆಗಿರಲ್ಲ ಅಂತ ಆ ಥರ ಅಂತಾರೆ. ಹಂಗಾಗಿ ಅದೊಂದು ಹೇಳಿದೆ. ಇನ್ನು ಹೊಟ್ಟೆ ಶೇಪು ಅದೆಲ್ಲ ನನಗೆ ಅಷ್ಟು ಗೊತ್ತಿಲ್ಲ. ನಾನು ಯಾವ ಶೇಪಲ್ಲಿ ಹೊಟ್ಟೆ ಇತ್ತು ಹಂಗೆಲ್ಲ. ಅಂದರೆ ಇನ್ನು ಕೆಲವೊಬ್ಬರು ನೋಡಿದ ತಕ್ಷಣ ಹೇಳ್ಬಿಡ್ತಾರೆ, ನಿನಗೆ ಬಾಯ್ ಗಂಡು ಮಗುನೇ ಆಗೋದು ಅಂತ. ಒಬ್ಬೊಬ್ಬರು ನೋಡಿದ ತಕ್ಷಣ ನಿನ್ಗೆ ಹೆಣ್ಮಗು ಆಗೋದು ಅಂತ ಕನ್ಫರ್ಮ್ ಅಂತ. ಒಬ್ಬೊಬ್ರಿಗೆ ಅದು ಇಂಟ್ಯೂಷನ್ ಅಂತಾರಲ್ಲ, ಅದು ವರ್ಕ್ ಆಗುತ್ತೆ ಅನಿಸುತ್ತೆ. ನೋಡಿದ ತಕ್ಷಣ ಹೇಳ್ಬಿಡ್ತಾರೆ. ಹಂಗೆ ನನ್ನನ್ನು ನೋಡಿದ ತಕ್ಷಣ ಎಷ್ಟೊಂದು ಜನ ವ್ಯೂವರ್ಸು ಏನು ಗಂಡು ಮಗುನೇ ಆಗೋದು ಅಂತ ಕಮೆಂಟ್ ಮಾಡಿ ಹೇಳಿದ್ರಿ. ನಿಮ್ಗೆ ಈ ಸತಿನೂ ಅದು ಅವ್ರಿಗೆ ಗೊತ್ತಿರುತ್ತೆ ನೋಡಿ. ಹಂಗೆ ನೀವು ಪ್ರೆಗ್ನೆಂಟ್ ಇದ್ದರೆ ನಿಮ್ಮನ್ನು ಯಾರಾದ್ರು ನೋಡಿದ್ರೆ ಅವ್ರು ಹೇಳ್ಬಿಡ್ತಾರೆ, ನಿಂಗೆ ಗಂಡು ಮಗುನೇ ಆಗೋದು ಬಿಡು ಆ ಥರ. ಒಂದೊಂದು ಅದು ಸುಳ್ಳಾಗಿರೋದು ಇದೆ, ನಿಜ ಆಗಿರೋದು ಇದೆ. ಹಂಗೆ ತಗೊಳ್ಳೋದಕ್ಕಾಗಲ್ಲ. 50-50 ಇರ್ಬೋದು. ಯಾರಿಗಾದ್ರೂ ಅನಿಸುತ್ತೆ ಒಬ್ಬೊಬ್ಬರನ್ನ ನೋಡಿದ್ರೆ. ಹಾಗೆ ನನಗೆ ಸ್ವಲ್ಪ ಜನ ಜಾಸ್ತಿ ಬಾಯ್ ಅಂತಲೇ ಅಂದಿದ್ದು. ಎಷ್ಟೊಂದು ಜನ ವಿಶ್ ಮಾಡಿದ್ರು, ಆದರೆ ಗರ್ಲ್ ಬೇಬಿ ಆಗಲಿ ನಿಮಗೆ ಅಂತ ಮಿಸ್ ಆಯಿತು. ಅದು ತುಂಬ ಆಸೆ ಇಟ್ಕೊಂಬಿಟ್ಟಿದೆ ಗರ್ಲ್ ಬೇಬಿ. ಇನ್ನು ಖಾರವಾಗಿ ಜೋಳ ಸುಡ್ತಾರಲ್ಲ ರೋಡ್ ಸೈಡಲ್ಲೆಲ್ಲ, ಅದು ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ನನಗೆ. ಎರಡರಲ್ಲೂ ಅಷ್ಟೇ ಜೋಳ ತಿನ್ನಬೇಕು ಅಂತ. ಅನಿಶಂದ್ರಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ತಿಂತಾಯಿದ್ದೆ. ಇಲ್ಲಿ ಮನೆಗೆ ತಂದು ನಾನೇ ಮಾಡ್ಕೊಂಡು ತಿಂತಾಯಿದ್ದೆ. ಅದೊಂದು ಆಸೆ ಆಗ್ತಿತ್ತು ಜಾಸ್ತಿ. ಅಂದರೆ ಅದು ಜೋಳ ಬೇಯಿಸೋದು ನೋಡಿದ್ರೆ ತಿನ್ನಬೇಕು ಅನ್ನೋ ನೋಡಿಲ್ಲ ಅಂದ್ರೂ ಅದು ಆಸೆ ಆಗ್ತಿತ್ತು ನನಗೆ. ಜೋಳ ಅಂದರೆ ತುಂಬ ಇಷ್ಟ ಇತ್ತು. ಇನ್ನು ಅಷ್ಟೇ, ಇನ್ನೇನು ಗೊತ್ತಿಲ್ಲ ಅಷ್ಟೊಂದು. ನಾನು ಸೆಕೆಂಡ್ ಬೇಬಿಲಿ ಅಷ್ಟೊಂದು ಅಬ್ಸರ್ವೇ ಮಾಡಿಲ್ಲ. ಯಾಕೆಂದರೆ ನನ್ನ ಗಮನ ಆಗಲೇ ಹನೀಶ್ ಇದ್ನಲ್ಲ, ಅದಕ್ಕೋಸ್ಕರ ಎಲ್ಲ ಹನೀಶು ಸ್ಕೂಲಿಗೆ ರೆಡಿ ಮಾಡೋದು, ಅದು ಅವ್ನ ಕ್ಲಾಸ್ ವರ್ಕು, ಹೋಮ್ವರ್ಕು, ಟೆಸ್ಟು, ಪ್ರಾಜೆಕ್ಟ್ಗಳಂತೆ, ಅದ್ರ ಮಧ್ಯೆ ನನಗೆ ಸುಸ್ತಾಗೋದು, ಅದರಲ್ಲಿ ನಾನು ನಿದ್ದೆ ಮಾಡೋದು, ಆ ಥರ ಅದನ್ನು ಸುಧಾರಿಸ್ಕೊಳ್ಳೋದು, ಅವನ್ನ ಸ್ಕೂಲಿಗೆ ರೆಡಿ ಮಾಡೋದು. ಇನ್ನು ಅಷ್ಟೊಂದು ಗೊತ್ತಾಗ್ತಿರ್ಲಿಲ್ಲ. ಸಿಟ್ಟು ಈ ಥರದ್ರಲ್ಲೇ ಇದ್ದೆ ಸೆಕೆಂಡಲ್ಲಿ. ಫಸ್ಟಲ್ಲಿ ಸ್ವಲ್ಪ ಆರಾಮಾಗಿದ್ದೆ ಅನಿಸುತ್ತೆ. ಯಾವುದಾದ್ರೂ ಆಗಲಿ ನೀವು ಧೈರ್ಯವಾಗಿರಿ. ನಿಮ್ಮ ಪಾಪು ಜೊತೆ ಹೆಲ್ತಿ ಆಗಲಿ, ಯಾರ್ಯಾರು ಪ್ರೆಗ್ನೆಂಟ್ ಇದ್ರು ಅವ್ರಿಗೆಲ್ಲ ಹೆಲ್ತಿ ಬೇಬಿ ಆಗಲಿ, ನಾರ್ಮಲ್ಲೇ ಆಗಲಿ ಎಲ್ರಿಗೂ. ಇನ್ನು ನಿಮಗೆ ಇಷ್ಟವಾಗಿರೋ ಬೇಬಿನೇ ಆಗಲಿ, ನಿಮ್ಗೆ ಏನು ಇಷ್ಟ ಆಗಿರುತ್ತೋ ಅಂಥ ಬೇಬಿನೇ ಕೊಡಲಿ ದೇವರು. ಒಟ್ಟಿನಲ್ಲಿ ಹೆಲ್ತಿ ಆಗಿರಲಿ, ಆರೋಗ್ಯವಾಗಿರಿ. ಇದ್ರ ಬಗ್ಗೆ ಜಾಸ್ತಿ ಹೇಳೋಕ್ಕೆ ಗೊತ್ತಿಲ್ಲ. ನನಗಿಷ್ಟೇ. ಅದಕ್ಕೂ ಇದಕ್ಕೂ ಸ್ವಲ್ಪ ಅಂದರೆ ಈಗ ಜವಾಬ್ದಾರಿ ಇತ್ತಲ್ಲ, ಆಗಲೇ ಒಂದು ಬೇಬಿದು ಸೆಕೆಂಡ್ರಲ್ಲಿ ಅಷ್ಟೊಂದು. ಇನ್ನು ಫಸ್ಟು ಅಷ್ಟೊಂದು ನೆನಪಿಲ್ಲ ನನಗೆ. ಇಷ್ಟೇ ಜಾಸ್ತಿ. ನನಗೆ ವಾಮಿಟಿಂದ ಒಂದೇ ನೆನಪಿರೋದು. ತುಂಬ 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 ವಾಮಿಟ್ ಆಗ್ತಿತ್ತು ನನಗೆ. ಒಬ್ಬೊಬ್ರಿಗಾದರೆ ಹೆಣ್ಮಗು ಅಂತಾರೆ, ಗಂಡು ಮಕ್ಳಿಗಾದರೆ ವಾಮಿಟ್ ಆಗೋಲ್ಲ ಅಂತಾರೆ. ನನಗೆ ಸ್ಮೆಲ್ಗಳು ಜಾಸ್ತಿ ಆಗ್ತಾಯಿರಲಿಲ್ಲ. ಹೂವಿನ ಸ್ಮೆಲ್ಲೂ ಅಷ್ಟೇ. ಆ ಥರ ಇತ್ತು ಸ್ವಲ್ಪ. ಫಸ್ಟ್ ಹನೀಶಂದ್ರಲ್ಲೇ ನೆನಪು. ಈಗ ಹಿಂದೆ ಮರ್ತೋಗಿದ್ದೀನಿ ನಾನು. ಈಗಲೂ ಅಷ್ಟೇ ನನಗೆ ಎರಡನೇ ಬೇಬಿಲೂ ಅಷ್ಟೇ ಆರೆಂಜು ಜಾಸ್ತಿ ತಿನ್ನಬೇಕು ಅಂತ ಆಸೆ ಆಗ್ತಿತ್ತು. ಇನ್ನು ನಾನಿನ್ನು ಹೆಲ್ತಿಯಾಗಿರೋಕ್ಕೆ ಇಷ್ಟಪಡ್ತಿದ್ದೆ. ಜಾಸ್ತಿ ಆಚೆ ಫುಡ್ ತಿನ್ನಬಾರ್ದು, ಇದೇ ಥರ. ಮತ್ತು ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋ ಆಸೆ ಜಾಸ್ತಿ ಇತ್ತು ನನಗೆ. ಎರಡರಲ್ಲೂ ಅಷ್ಟೇ. ಅದು ಗೊತ್ತಿಲ್ಲ. ಫಸ್ಟ್ನೇದರಲ್ಲಿ ಹನೀಶಂದ್ರಲ್ಲಿ ಇಸ್ಕಾನ್ಗೆ ಹೋಗಬೇಕು ಅಂತ ಆಸೆ ಇತ್ತು. ಎರಡನೇದರಲ್ಲಿ ಬಗ್ಲಗುಂಟೆ ಮಾರಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಆಸೆ ಆಯಿತು. ಆ ಥರ ದೇವಸ್ಥಾನಗಳು ಹೋಗಬೇಕು, ಆ ಫೀಲಲ್ಲಿ ಇರ್ತಿದ್ದೆ. ಹೇಳ್ತೀನಿ ಅಂತ ಅಂದ್ಕೊಬೇಡಿ, ಅದು ನೆನಪಾಗ್ತಿಲ್ಲ ಅಷ್ಟೇ. ಇನ್ನು ಯಾರಾದರೂ ಇದ್ದರೆ ಇದೇ ಥರ ಹೌದು ನಮಗೂ ಫೀಲು ಬಾಯ್ ಆಯಿತು ಅಂತಂದರೆ ಕಮೆಂಟ್ ಮಾಡೀನಿ. ಇದನ್ನು ಮತ್ತೆ ಲಾಸ್ಟು ನಾನು ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರು ಇದನ್ನು ಸೀರಿಯಸ್ ಆಗಿ ತೊಗೋಬೇಡಿ. ಇದು ನಿಜ ಆಗಿರೋದು ಉಂಟು, ಸುಳ್ಳು ಆಗಿರೋದು ಉಂಟು. ಮತ್ತು ಇನ್ನೊಂದು ಮೇನ್ ಪಾಯಿಂಟು, ನನಗೆ ನಮ್ಮ ರಿಲೇಷನಲ್ಲಿ ಒಬ್ಬರು ಹೇಳಿದರು, ನನ್ನ ಹೊಟ್ಟೆ ನೋಡಿಬಿಟ್ಟು, ಹೊಟ್ಟೆ ಮೇಲೆ ನನಗೆ ಬ್ಲ್ಯಾಕ್ ಕಲರ್ದೊಂದು ಲೈನ್ ಬರುತ್ತೆ, ಅದು ತುಂಬ ಡಾರ್ಕ್ ಆಗಿತ್ತು. ನನಗೆ ಎರಡು ಸತಿನೂ ಅಷ್ಟೇ ಡಾರ್ಕ್ ಲೈನ್ ಬಂದಿತ್ತು ಹೊಟ್ಟೆಯಿಂದ. ಹಂಗಿದ್ರೆ ನಿನಗೆ ಪಕ್ಕ ಗಂಡು ಮಗುನೇ ಅಂತ ಫಸ್ಟ್ ಹನೀಶಂದ್ರಲ್ಲಿ ಹೇಳಿದರು. ಸೆಕೆಂಡ್ ನಾನೇ ಅಬ್ಸರ್ವ್ ಮಾಡ್ದಂಗೆ ಅದೇ ಡಾರ್ಕ್ ಲೈನ್ ಇತ್ತು. ಹಂಗೆ ಆ ಲೈನ್ ಬರುತ್ತೆ ಅಂತ ಅಂತಾರೆ. ಇದು ಅಜ್ಜಿ ಹೇಳಿರೋದು, ಹಳೆ ಕಾಲದ್ದೊಂದು ಗೆಸ್ಸಲ್ಲಿ. ನಿಜ ಆಗಿತ್ತು ನನಗೆ ಫಸ್ಟ್ನೇದರಲ್ಲಿ. ನಾನು ಇದನ್ನು ನಂಬಿರಲಿಲ್ಲ. ನಂಗೆ ಗೊತ್ತಿರೋರೆ ತುಂಬ ಗೊತ್ತಿರೋರೆ ಹೇಳಿದ್ದು.
ಅದೊಂದು ಅಬ್ಸರ್ವ್ ಮಾಡ್ಕೊಳ್ಳಿ. ಅದೊಂದು ನಿಜ ಆಗ್ಬೋದು, ಗೊತ್ತಿಲ್ಲ. ಬೇಕಂದರೆ ಅದು ಪಿಕ್ಚರ್ ಹಾಕಿರ್ತೀನಿ ನೋಡಿ, ಗೂಗಲಲ್ಲಿ ಡೌನ್ಲೋಡ್ ಮಾಡಿಕೊಂಡು. ಒಂದು ಡಾರ್ಕ್ ಲೈನ್ ಬಂದಿರುತ್ತೆ, ಆ ಥರ ಇತ್ತು. ಹೊಟ್ಟೆ ಫುಲ್ಲು ಬ್ಲ್ಯಾಕ್ ಆಗಿರಲಿಲ್ಲ, ಆ ಲೈನ್ ಮಾತ್ರ ಡಾರ್ಕ್ ಆಗಿ ಹೈಲೈಟ್ ಆಗಿ ಇತ್ತು. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮತ್ತೆ ಹೇಳ್ತಾ ಇದ್ದೀನಿ, ಯಾರು ಸೀರಿಯಸ್ ಆಗಿ ತೊಗೋಬೇಡಿ, ಎಲ್ಲ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಇವತ್ತು ಇಷ್ಟೇ. ಮತ್ತು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಯಾವ ಬೇಬಿಗೂ ಡಿಫ್ರೆನ್ಸ್ ಇಲ್ಲ, ಅದು ಇದು ಅಂತ ಎಲ್ಲ ಈಕ್ವಲ್ ಆಗಿ ನೋಡಿ. ಯಾವುದಾದ್ರೂ ಪರವಾಗಿಲ್ಲ, ಈಕ್ವಲ್ ಆಗಿ ನೋಡ್ಕೊಳ್ಳಿ, ಈಕ್ವಲ್ ಆಗಿರಿ, ಈಕ್ವಲ್ ಪ್ರೀತಿ ಕೊಡಿ. ಈಗ ಮುಗಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಮರಿದಲ್ಲಿ ಲೈಕ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಳ್ಳೊಳ್ಳೆ ವಿಡಿಯೋದ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.